ರಾಯರು ನಮ್ಮ ಕನಸಿನಲ್ಲಿ ಯಾವಾಗ ಬರುತ್ತಾರೆ ಅಂತ ಫಸ್ಟ್ ತಿಳಿದುಕೊಳ್ಳೋಣ. ನೀವು ನಿರಾಶೆಯಾದಾಗ ಅಥವಾ ನೀವು ರಾಯರಲ್ಲಿ ಕೇಳಿದ ಪ್ರಶ್ನೆಗೆ ಸ್ಪಂದಿಸುವುದಕ್ಕೆ ಅಥವಾ ಉತ್ತರಿಸುವುದಕ್ಕೆ ರಾಯರು ನಮ್ಮ ಕನಸಿನಲ್ಲಿ ಬರುತ್ತಾರೆ. ರಾಯರು ಕನಸಿನಲ್ಲಿ ಬಂದು ಮಂತ್ರಾಕ್ಷತೆ ಕೊಟ್ಟರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಅರ್ಥ. ನಿಮ್ಮ ಕನಸಿನಲ್ಲಿ ಬಂದಿಲ್ಲ ಅಂದ್ರೂ ತಲೆ ಕೆಡಿಸಿಕೊಳ್ಳಬೇಡಿ, ಒಂದಲ್ಲ ಒಂದು ದಿನ ನಿಮಗೆ ಕಾಣಿಸಿಕೊಳ್ಳುವರು. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ರಾಯರು ಬಂದರೆ ಒಳ್ಳೆಯದು. ಆದರೆ ರಾಯರು ಕನಸಿನಲ್ಲಿ ಬಂದ ಆದ ಮೇಲೆ ಏನು ಮಾಡಬೇಕು? ನಿಮ್ಮ ಕನಸಿನಲ್ಲಿ ರಾಯರು ಬರಬೇಕೆಂದರೆ ನೀವು ಇದನ್ನು ರಾತ್ರಿ ಮಲಗುವ ಮುನ್ನ ಮಾಡಿ ನೋಡಿ. ನಿಮ್ಮ ಕನಸಿನಲ್ಲಿ ರಾಯರು ಬಂದು ಆಶೀರ್ವದಿಸುತ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವತ್ತು ರಾಯರು ಕನಸಲ್ಲಿ ಕಾಣಿಸ್ಕೊಂಡ್ರೆ ಏನು ಮಾಡಬೇಕು, ಅಥವಾ ನಮಗೆ ಕನಸೇ ಬೀಳ್ತಿಲ್ಲ ರಾಯರುದು ಅಂತ ಅನ್ನೋರಿಗೆ ರಾಯರು ನಮ್ಮ ಕನಸಲ್ಲಿ ಬರಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು? ಒಂದು ವೇಳೆ ಕನಸಲ್ಲಿ ರಾಯರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ, ಓಕೆ, ರಾಯರು ಕನಸಲ್ಲಿ ಕಾಣಿಸ್ಕೊಂಡು ಆದಮೇಲೆ ನಾವು ನೆಕ್ಸ್ಟು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ. ಮೊದಲಿಗೆ ರಾಯರು ಕನಸಲ್ಲಿ ಕಾಣಿಸಿಕೊಳ್ಳುವುದೇ ನಮ್ಮ ಅದೃಷ್ಟ, ಒಂದು ಪವಾಡ ಅಂತಲೇ ಹೇಳ್ಬೋದು. ರಾಯರು ನಮ್ಮ ಕನಸಲ್ಲಿ ಯಾವಾಗ ಬರ್ತಾರೆ ಅಂತ ಫಸ್ಟ್ ನಾವು ತಿಳ್ಕೊಂಬಿಡೋಣ. ನಾವು ಯಾವುದಾದರೂ ಒಂದು ಕೆಲಸದ ಬಗ್ಗೆ ಸಂಕಲ್ಪ ಮಾಡಿ ವ್ರತ ಅಥವಾ ಸೇವೆಯನ್ನು ಕೈಗೊಂಡರೆ ಆವಾಗ ನಮ್ಮ ರಾಯರು ನಮ್ಮ ಭಕ್ತಿಗೆ ಮೆಚ್ಚಿ ಕನಸಿನಲ್ಲಿ ಕಾಣುವರು. ನಿಮ್ಮದು ಕೆಲಸ ಆಗುತ್ತೆ ಇಲ್ವಾ ಅನ್ನೋದಕ್ಕೆ ರಾಯರು ದಾರಿ ತೋರಿಸೋದಕ್ಕೆ ಕನಸಲ್ಲಿ ಬರ್ಬೋದು ಆವಾಗ. ಅಥವಾ ಹಲವು ವರ್ಷಗಳಿಂದ ರಾಯರನ್ನು ಪೂಜಿಸುತ್ತಿದ್ದರೂ ರಾಯರು ನಮ್ಮ ಕಷ್ಟಗಳಿಗೆ ದಾರಿ ತೋರದೇ ಇದ್ರೂ ನಾವು ಪೂಜಿಸುವುದನ್ನು ನೋಡಿ ಕೆಲವರು ಹೀಯಾಳಿಸುತ್ತಾರೆ. ಅದೇನೋ ಪೂಜೆ ಮಾಡ್ತಾ ಇದ್ದಾರೆ, ಅದರಿಂದ ಏನೂ ಕೂಡ ಪ್ರಯೋಜನವಾಗಲಿಲ್ಲ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ರಾಯರು ನಮ್ಮ ಕನಸಿನಲ್ಲಿ ಬಂದು ನಾನು ನಿಮ್ಮ ಜೊತೆಯಲ್ಲಿಯೇ ಇದ್ದೇನೆ, ನೀವು ಯಾವ ಹೀಯಾಳಿಸುವ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ತಿಳಿಸುವುದಕ್ಕೂ ರಾಯರು ನಮ್ಮ ಕನಸಿನಲ್ಲಿ ಬರುತ್ತಾರೆ. ನೀವು ಮಾಡ್ತಿರೋವಂಥ ಪೂಜೆನ ಕಾರ್ಯನ ನೀವು ಮಾಡ್ಕೊಂಡು ಹೋಗಿ, ನಿಮ್ಮ ಫಲ ಸ್ವಲ್ಪ ದೂರದಲ್ಲಿದೆ, ಅದನ್ನು ನಾನು ತುಂಬ ಜಾಸ್ತಿನೇ ನಿಮಗೆ ಖುಷಿಯಾಗೋ ರೀತಿಲಿ ನಾನು ಕೊಡ್ತೀನಿ ಅಂತ ತಿಳಿಸೋದಕ್ಕೂ ಕೂಡ ರಾಯರು ಕನಸಲ್ಲಿ ಬರ್ತಾರೆ. ಇನ್ನು ನೀವು ನಿರಾಶೆಯಾದಾಗ ಅಥವಾ ನೀವು ರಾಯರಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿರ್ತೀರ, ಆ ಪ್ರಶ್ನೆಗೆ ರಾಯರು ಸ್ಪಂದಿಸಬೇಕಲ್ವ, ಅದಕ್ಕೋಸ್ಕರನೂ ಕೂಡ ರಾಯರು ಉತ್ತರ ಕೊಡೋದಕ್ಕೂ ನಿಮ್ಮ ಕನಸಲ್ಲಿ ಬರ್ಬೋದು. ನೀವು ರಾಯರಲ್ಲಿ ಏನೋ ಒಂದು ಬೇಡಿಕೆ ಇಟ್ಟಿರ್ತೀರ, ಅದು ನೆರವೇರಲು ಸಾಧ್ಯವಿಲ್ಲದಿದ್ದರೂ ಅಥವಾ ಅದರಿಂದ ನಿಮಗೆ ಯಾವುದೋ ಅಪಾಯವಿದ್ದರೂ ಕೂಡ ರಾಯರು ನಿಮ್ಮ ಕನಸಿನಲ್ಲಿ ಬಂದು ಮಾರ್ಗದರ್ಶನವನ್ನು ನೀಡುತ್ತಾರೆ. ಇನ್ನು ರಾಯರು ಕನಸಿನಲ್ಲಿ ಬಂದು ಮಂತ್ರಾಕ್ಷತೆ ಏನಾದ್ರು ಕೊಟ್ಟರು ಅಂತಂದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದೇನೆ ಅರ್ಥ. ಅದನ್ನು ತಿಳ್ಕೊಂಬಿಡಿ. ನಿಮ್ಮ ಕನಸಿನಲ್ಲಿ ತುಳಸಿ ದಳನ ಕೊಟ್ಟರು ನಿಮಗೆ ಅಂತ ಅಂದರೆ ನಿಮ್ಮ ಜೊತೆ ಇರುವಂಥ ಅಪಾಯ ಅಥವಾ ಜನಗಳಿಂದ ಹೀಯಾಳಿಸುವ ಮಾತಿಗೆ ತಲೆ ಕೆಡಿಸ್ಕೊಳ್ದೇ ನಿನ್ನ ಕೆಲಸನ ನೀನು ಮಾಡು, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ತಿಳಿಸೋದಕ್ಕೆ ರಾಯರು ತುಳಸಿ ದಳನ ನಿಮ್ಮ ಕೈಗೆ ಕೊಡ್ತಾರೆ ಕನಸಿನಲ್ಲಿ. ತಿಳಿಸಿರುವಂಥ ಸಂದರ್ಭಗಳು ಬಂದಾಗ ರಾಯರು ನಮ್ಮ ಕನಸಿನಲ್ಲಿ ಬರೋ ಅಂಥದ್ದು, ಇಲ್ಲ ನಾವೇನಾದ್ರು ನಮ್ಮ ಕನಸಲ್ಲಿ ಬಂದು ನೀವು ಸೂಚನೆನ ಕೊಡಬೇಕಪ್ಪ ಅಂತ ಕೇಳಿದಾಗ ಕೂಡ ರಾಯರು ಬರೋದು ಉಂಟು. ಅಂಥ ಟೈಮಲ್ಲಿ ರಾಯರು ನಿಮ್ಮ ಕನಸಲ್ಲಿ ಬಂದು ನೀವೇನು ಕೇಳಿರ್ತೀರೋ ಅದಕ್ಕೆ ಉತ್ತರನ ಸ್ಪಂದನೆ ಏನೋ ಒಂದು ಮಾಡ್ತಾರೆ. ಇನ್ನು ಕನಸೇ ಬಿದ್ದಿಲ್ಲಪ್ಪ ನನಗೆ ಇದುವರೆಗೂ ರಾಯರು ಕಾಣಿಸ್ಕೊಂಡೇ ಇಲ್ಲ ಅಂತ ಅನ್ನೋರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ದಿನ ನಿಮಗೂ ಕೂಡ ಕಾಣಿಸ್ಕೊಳ್ತಾರೆ ರಾಯರು ಕನಸಲ್ಲಿ. ನಿಮ್ಮ ಕನಸಿನಲ್ಲಿ ರಾಯರು ಕಾಣಿಸಿಕೊಳ್ಳಬೇಕಾದರೆ ನೀವು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಕನಸೇ ಬಿದ್ದಿಲ್ಲ, ರಾಯರು ನಮ್ಮ ಕನಸಲ್ಲ ನೋಡೇ ಇಲ್ಲ ಅಂತಿರಲ್ಲ, ಅವ್ರಿಗೆ ಯಾವ ರೀತಿ ನೀವು ಮಾಡಬೇಕು ರಾಯರು ಕನಸಲ್ಲಿ ಬರಬೇಕಂತ ಅಂದರೆ ನೀವು ಇದನ್ನು ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಅಂದರೆ ನಾನ್ ವೆಜ್ನ ತಿಂದಿರಬಾರ್ದು, ತಲೆಗೆ ಸ್ನಾನ ಮಾಡಿರಬೇಕು. ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಇದನ್ನ ಮಾಡೋಕ್ಕೆ ಹೋಗಬಾರ್ದು. ನೀವು ಇದನ್ನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮಾಡಿ ಮಲ್ಕೋಬೇಕು. ಅದು ಏನಂದರೆ ಮೊದಲಿಗೆ ನೀವು ಕೈಕಾಲು ಮುಖನ ತೊಳ್ಕೊಂಡು ಹಣೆಗೆ ರಾಯರು ಶ್ರೀಗಂಧ ಇರುತ್ತಲ್ಲ ಅದನ್ನು ಹಣೆಗೆ ಹಚ್ಕೊಂಡು ನೀವು ರಾಯರು ಮುಂದೆ ಕುಳಿತು ನಿಮ್ಮ ಬೇಡಿಕೆನ ರಾಯರು ಬಳಿ ಹೇಳ್ಕೋಬೇಕು. ರಾಯರು ಬಳಿ ನಿಮ್ಮ ಕಷ್ಟ ಆಗಿರ್ಬೋದು, ಬೇಡಿಕೆ ಆದರೂ ಹೇಳ್ಕೊಂಡಾದಮೇಲೆ ರಾಯರು ಮೂಲ ಮಂತ್ರನೋ ಗಾಯತ್ರಿ ಮಂತ್ರನೋ 7 ಬಾರಿ 11 ಬಾರಿ ಅಥವಾ 21 ಬಾರಿ ಹೇಳ್ಬೇಕು. ರಾಯರ ಮಂತ್ರಾಕ್ಷತೆ ಇರುತ್ತಲ್ಲ ಅದನ್ನು ಸ್ವಲ್ಪ ತಲೆಗೆ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೀವು ಒಂದು ಅರಿಶಿಣ ಬಟ್ಟೆಯಲ್ಲಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಿ ಕಟ್ಬಿಟ್ಟು ನೀವು ಮಲ್ಕೋತಿರಲ್ಲ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು ನೀವು. ಮತ್ತು ಆವತ್ತಿನ ರಾತ್ರಿ ಮಲ್ಕೊಳ್ಳೋ ರಾತ್ರಿ ನೀವು ಚಾಪೆ ಮೇಲೇ ಮಲ್ಕೋಬೇಕು ಹೊರತು ಹಾಸಿಗೆ ಮೇಲೆ ಮಲ್ಕೊಳ್ಳೋಂಗಿಲ್ಲ. ಒದಿಕೆನೂ ಅಷ್ಟೇ ಅದು ಶುದ್ಧವಾಗಿ ಮಡಿಯಾಗಿರಬೇಕು. ಮೈಲ್ಗೆ ಆಗಿರೋವಂಥದ್ದು ಯಾವುದೂ ಒಸ್ಕೊಳ್ಳೋಕ್ಕೆ ಹೋಗಬೇಡಿ. ದಿಮ್ ಕೆಳಗಡೆ ಇಟ್ಕೊಂಡು ರಾಯರನ್ನ ನೆನ್ಕೊಂಡು ಮನದಲ್ಲಿ ರಾಯರೇ ನೀವು ಬಂದು ನನಗೆ ಒಂದು ದಾರಿಯನ್ನು ತೋರಿಸಿ ತಂದೆ ಅಂತ ಒಂದೇ ಮನಸ್ಸಲ್ಲಿ ಕೇಳಿಕೊಂಡು ಒಂದು ವಿಚಾರದ ಬಗ್ಗೆ ನೀವು ಮಲ್ಕೊಳ್ಳಿ. ಇದಿಷ್ಟು ಕೆಲಸನ ಮಾಡಿ ನೋಡಿ, ನಿಮಗೆ ರಾಯರು ಯಾವುದಾದ್ರೂ ಒಂದು ಸೂಚನೆನ ಕೊಡ್ತಾರೆ. ನಿಮ್ಮ ಕನಸಿನಲ್ಲಿ ರಾಯರು ಬಂದರೆ ಒಳ್ಳೆಯದು. ಆದರೆ ರಾಯರು ಕನಸಿನಲ್ಲಿ ಬಂದ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ
ಇವಾಗ ಕೆಲವೊಬ್ರಿಗೆ ಕನಸು ಬೀಳಲ್ಲ ಅಂತಿರಲ್ಲ, ಕೆಲವೊಬ್ರಿಗೆ ಕನಸಲ್ಲಿ ಕಾಣಿಸ್ತಾರೆ. ಕನಸಲ್ಲಿ ಕಾಣಿಸಾದ್ಮೇಲೆ ಕನಸು ಬಿತ್ತು ರಾಯರದು ಕನಸು ಬಿತ್ತು ಅಂದ್ಕೊಂಡು ಸುಮ್ಮನಿರೋದಲ್ಲ. ಕನಸು ಬಿದ್ದಾದ್ಮೇಲೆ ಏನು ಮಾಡಬೇಕು ಮುಂದಿನ ಕೆಲಸ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ನೀವು ಕನಸಲ್ಲಿ ರಾಯರನ್ನು ಕಾಣುವುದೇ ಒಂದು ಭಾಗ್ಯ, ಅದನ್ನೇ ನೆನೆಸ್ಕೊಂಡು ಇರಬೇಡಿ. ರಾಯರು ಕನಸಿನಲ್ಲಿ ಬಂದ ಮೇಲೆ ನೀವು ಒಂದು ಕೆಲಸನ ಮಾಡಬೇಕು. ರಾಯರು ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡುವುದು ಅದು ನಮ್ಮ ಆಸೆ ಅರ್ಧ ಈಡೇರಿದಂತೆ. ಇನ್ನೂ ನಮ್ಮ ಆಸೆ ಪೂರ್ತಿಯಾಗಿ ಈಡೇರಬೇಕಾದರೆ ಇನ್ನೊಂದು ಕೆಲಸ ಬಾಕಿ ಇದೆ. ಅದು ಏನು ಅಂದರೆ, ನಿಮಗೆ ಕನಸು ಬಿದ್ದ ಮರುದಿನ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಬೇಕಾದರೂ ಮಾಡಬಹುದು ಅಥವಾ ರಾಯರ ಮಠಕ್ಕೆ ಹೋಗಿ ಕೂಡ ಮಾಡಬಹುದು. ತಲೆಗೆ ಸ್ನಾನ ಮಾಡಿ ರಾಯರಿಗೆ ಪೂಜೆ ಸಲ್ಲಿಸಿ ನಿಮ್ಮ ಬೇಡಿಕೆ ಪೂರ್ತಿಯಾಗಿ ಈಡೇರಲು 2 ತೆಂಗಿನಕಾಯಿಯನ್ನು ಒಡೆದು ಅದರಿಂದ ನೈವೇದ್ಯ ತಯಾರಿಸಿ ರಾಯರಿಗೆ ಅರ್ಪಿಸಿ ಮತ್ತು ನಿಮ್ಮ ಮನೆಯವರ ಜೊತೆ ತಿನ್ನಿ. ಇದನ್ನು ನೀವು ಮನೇಲೂ ಕೂಡ ಮಾಡ್ಬೋದು. ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಾಯಿನ ಒಡೆದು ನೈವೇದ್ಯನ ಮಾಡಬೇಕಾಗಿರೋ ಅಂಥದ್ದು. ಇನ್ನು ಮನೆಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅನ್ನೋರು ರಾಯರ ಮಠಕ್ಕೆ ಹೋಗಿ 2 ತೆಂಗಿನಕಾಯಿಗಳನ್ನ ಕೊಟ್ಬಿಟ್ಟು, ನೀವು ನಮ್ಮ ಕನಸಿನಲ್ಲಿ ಬಂದಿದ್ದೀರಾ ರಾಯರೇ, ನನ್ನ ಕೆಲಸ ಪೂರ್ಣವಾಗಿ ಆಗಲು ಆಶೀರ್ವದಿಸಿ ಎಂದು ಬೇಡಿ ಅದನ್ನು ಅರ್ಪಿಸಿ ಬರಬೇಕು ರಾಯರಿಗೆ. 2 ತೆಂಗಿನಕಾಯಿನ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಇಷ್ಟು ಮಾಡಿದರೆ ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಬೇಡಿಕೆ ಆಗಿರ್ಬೋದು, ಅಥವಾ ನೀವೆದುರು ಕಷ್ಟದಲ್ಲಿ ಇದ್ದರೂ ಕೂಡ ಅದು ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಪರಿಹಾರ ಆಗೋದಕ್ಕೇ ಪೂರ್ಣ ಫಲ ಸಿಗಬೇಕು ಅಂತಲೇ ಕಾಯಿನ ರಾಯರಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾ ಇರೋದು. ಇದಿಷ್ಟು ಕೂಡ ಯಾರ್ಯಾರಿಗೆ ಕನಸು ಬಿದ್ದಿದೆ ಈ ಥರ ಒಂದು ಕೆಲಸನ ಮಾಡಿ. ಇನ್ನು ಯಾರು ಕನಸು ಬಿದ್ದಿಲ್ಲ ಅನ್ನೋರು ನಾನು ಹೇಳಿದ್ನಲ್ಲ ಆ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಅಂತಲೇ ಹೇಳ್ತೀನಿ. ಯಾರಿಗೂ ಕೂಡ ರಾಯರು ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಕೂಡ ಸಾಮಾನ್ಯರೇ ರಾಯರು ಮುಂದೆ. ರಾಯರು ಎಲ್ಲರೂ ಕನಸಲ್ಲಿ ಬಂದೇ ಬರ್ತಾರೆ. ಅಂದರೆ ಮನಸ್ಸು ಶುದ್ಧಿಯಾಗಿರಬೇಕು, ಭಕ್ತಿ ಕರೆಕ್ಟಾಗಿರ್ಬೇಕು, ಅಷ್ಟೇ ಬಿಟ್ಟರೆ ರಾಯರಿಗೆ ನೀವು ಯಾವುದೇ ರೀತಿ ಆಡಂಬರದಿಂದ ರಾಯರನ್ನ ಕೂರಿಸಿ ಪೂಜೆನ ಮಾಡಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾನು ಕೂಡ ಇದೇ ರೀತಿ ಕ್ರಮನೇ ಫಾಲೋ ಮಾಡೋ ಅಂಥದ್ದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಗೊತ್ತಿರೋರು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಅನುಸರಿಸ್ಬೋದು. ಸಾಕ್ಷಾತ್ ರಾಯರೇ ನಮ್ಮ ಕನಸಲ್ಲಿ ಬರ್ತಾರೆ ಅಂತಾರಲ್ಲ, ರಾಯರು ಸ್ವರೂಪವಾಗಿ ಅವ್ರು ಯಾವ ರೀತಿ ಆದರೂ ಬಂದು ನಮ್ಮ ಕನಸಲ್ಲಿ ಆಶೀರ್ವಾದನ ಮಾಡ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಯಾವ ರೂಪದಲ್ಲಿ ಕನಸಲ್ಲಿ ರಾಯರು ಕಾಣಿಸ್ತಾರೆ ಅಂತ. ಅಂದರೆ ಬಿಳಿ ಕುದುರೆಯಾಗಿ ಕಾಣಿಸ್ಬೋದು, ಅಥವಾ ಹಸುವಾಗಿನೂ ಕೂಡ ಬರ್ಬೋದು ರಾಯರು, ಅಲ್ವಾ ವಯಸ್ಸಾದವ್ರ ರೀತಿ ಬರ್ಬೋದು. ಇಲ್ಲ ನಿಮ್ಮ ಮನೆಗೆ ಒಂದೊಂದು ಸರಿ ಯಾರೋ ಗೊತ್ತಿಲ್ಲದೆ ಇರೋರು ವಯಸ್ಸಾಗಿರೋರು ಊಟಕ್ಕೆ ಬಂದು ಹೋಗ್ಬೋದು. ಆ ಟೈಮಲ್ಲೂ ಕೂಡ ರಾಯರು ನಮ್ಮ ಕಷ್ಟಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ರಾಯರೇ ಬಂದಿದ್ದಾರೆ ಅನ್ನೋದೇ ನಿಮಗೆ ಅನುಭವಕ್ಕೆ ಬರುತ್ತೆ. ನಾವು ಅಂದ್ಕೊಂಡೇ ಇರಲ್ಲ, ಅದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಿರಲ್ಲ. ಅಂಥ ಯೋಚನೆನ ರಾಯರು ನಮ್ಮ ತಲೆಗೆ ಹಾಕ್ಬಿಡ್ತಾರೆ. ಇದು ಯಾರಿಗೆಲ್ಲ ಅನುಭವಕ್ಕೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಕೆಲವ್ರು ಜನರು ಕೂಡ ಇದಾಗಿರುತ್ತೆ. ರಾಯರು ಸ್ವರೂಪ ಇರುತ್ತಲ್ಲ ಆ ಥರ ಕೂಡ ನಮ್ಮ ಕನಸಲ್ಲಿ ಬರೋ ಅಂಥದ್ದು. ರಾಯರೇ ಸ್ವತಃ ಬಂದು ಬರ್ತಾರೆ ಅಂತಲ್ಲ. ಇಲ್ಲ ನೀವು ಫೋಟೋ ಪೂಜೆ ಮಾಡ್ತಿದ್ದೀರಾ, ನೀವು ವಿಗ್ರಹನ ಪೂಜೆ ಮಾಡ್ತಿದ್ದೀರಾ, ವಿಗ್ರಹ ಕಾಣಿಸ್ಕೊಳ್ಳೋದು, ಫೋಟೋ ಕಾಣಿಸ್ಕೊಳ್ಳೋದು, ಆ ಥರನೂ ಕೂಡ ರಾಯರು ಬಂದು ನಮಗೆ ಕನಸಲ್ಲಿ ಬೀಳೋ ಅಂಥದ್ದು. ಇಲ್ಲ ರಾಯರು ಮಠನೇ ಕಾಣೋ ಅಂಥದ್ದು. ನೀವು ವಾರನೂ ರಾಯರು ದರ್ಶನ ಮಾಡೋಕೆ ಹೋಗ್ತಿರಲ್ಲ, ಅಲ್ಲಿ ಯಾರಾಗಿರ್ಬೋದು, ಅಲ್ಲಿ ಪೂಜೆ ಮಾಡೋವಂಥ ಪೂಜಾರಿಗಳಾಗಿರ್ಬೋದು, ಇಲ್ಲ ರಾಯರು ಮಠ ಆಗಿರ್ಬೋದು, ಇಲ್ಲ ಮಂತ್ರಾಲಯ ಆಗಿರ್ಬೋದು, ಆ ಥರ ನಿಮಗೆ ಸುಮಾರು ವಿಷಯಗಳು ರಾಯರು ಆ ರೂಪದಲ್ಲಿ ಬಂದು ನಿಮಗೆ ಕಾಣಿಸ್ಕೊಳ್ಳೋ ಅಂಥದ್ದು. ಒಳ್ಳೆ ಶುಭ ಸೂಚನೆನೇ ಅಂತಲೇ ಹೇಳ್ಬೋದು. ಅದು ನೀವು ಬೇಡಿಕೆ ಇಟ್ಟಿರೋದು ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ರಾಯರು ಕನಸಲ್ಲಿ ಕಾಣಿಸ್ಕೊಳ್ಳೋದೇ ಒಂದು ನಮ್ಮ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ರಾಯರನ್ನ ಕಾಣೋ ಅಂಥ ಆಸೆ ಯಾರಿಗೆಲ್ಲ ಇರುತ್ತೆ ಅವರು ಈ ಕ್ರಮನ ಅನುಸರಿಸಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.